ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಲ್ಲಿ ಗಾನ ಸರಸ್ವತಿ ಜಾನಕಮ್ಮ ಅಂತಿಮ ದರ್ಶನ. ಮಧ್ಯಾಹ್ನ 3:30ಕ್ಕೆ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನಡೆಯಲಿದೆ. ಸ್ಮಾರಕ ವಿಚಾರವಾಗಿ ಸಿಎಂಗೆ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ. ಸಿಎಂ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಲಾಗುವುದು. ಬಾಲ್ಯದಲ್ಲಿ ಇವರ ಹಾಡುಗಳನ್ನ ಕೇಳಿಯೇ ನಾವೆಲ್ಲ ಬೆಳೆದಿದ್ದು. ಎಲ್ಲಿ ಸ್ಮಾರಕ ಮಾಡಬೇಕು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ. ಜಾನಕಿ ಅಮ್ಮಾರನ್ನ ಇನ್ನಷ್ಟು ನೆನಪಿನಲ್ಲಿ ಇಟ್ಕೊಳ್ಬೇಕೆಂಬ ಇರಾದೆ ಇದೆ. ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದ ನಂತರ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ 3:30 ತನಕ ಬಹುಶಃ ಇಲ್ಲೇ ಇಟ್ಟಿರ್ತೀವಿ. ಅದರ ನಂತರ 3:30ಗೆ ಇಲ್ಲಿಂದ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಆ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. 5 ಗಂಟೆಗೆ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಜನ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸರ್ಕಾರ ಹೇಳಿದೆ ಅವ್ರಿಗೆ ಎಲ್ಲ ಗೌರವದಿಂದ ಅವ್ರಿಗೆ ಅಂತಿಮ ಸಂಸ್ಕಾರ ನಡೆಸಬೇಕು ಅಂತ ಹೇಳಿ. ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅಲ್ಲಿರ್ತಾನೆ. ಸೊ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ದರ್ಶನಕ್ಕೆ ಸುಲಭವಾಗಿ ಅನುವು ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಸ್ಮಾರಕ ನೀಡಬೇಕು ಅಂತ ಹೇಳಿ ಎಲ್ಲ ಬೇಡಿಕೆ ಕೊಟ್ಟಿದ್ದಾರೆ. ಖಂಡಿತ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಯಾಕೆಂತಂದ್ರೆ ಅದು ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಖಂಡಿತ ಅವ್ರಿಗೆ ಗಮನಕ್ಕೆ ತರ್ತೀನಿ. ಮತ್ತೆ ನಾನು ಕೂಡ ಅವ್ರಿಗೆ ಬೇಡಿಕೆ ಇಡ್ತೀನಿ. ಯಾಕೆಂತಂದ್ರೆ ಜಾನಕಿ ಅಮ್ಮನವರು ಮೈಸೂರಿನ ಜೊತೆಗೆ ಬಹಳ ದೊಡ್ಡ ನಂಟಿತ್ತು. ಅವರ ಪತಿಯವರು ಕೂಡ ಮೈಸೂರಿನವರೇ. ಮತ್ತು ಅವ್ರಿಗೂ ಕೊನೆ ಹೆಸರುಳಿಬೇಕು ಅಂತ ಎಳೆದಿರೋದು ಕೂಡ ಮೈಸೂರಿನಲ್ಲೇ. ಮತ್ತು ಅವರು ಅಂತಿಮವಾಗಿ ಇಲ್ಲೇ ತಮ್ಮನ್ನ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಕೂಡ ಇಚ್ಛೆನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಮೈಸೂರು ಜೊತೆ ಅಷ್ಟೊಂದು ಬಾಂಧವ್ಯ ಇದೆ. ಮತ್ತು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ ನಾವೆಲ್ಲ ಬಾಲ್ಯದಲ್ಲಿ ಕನ್ನಡ ಹಾಡುಗಳು ಇವ್ರ ಹಾಡನ್ನ ಕೇಳೇ ಬೆಳೆದಿದ್ದು. ಸೊ ಹಾಗಾಗಿ ಕರ್ನಾಟಕಕ್ಕೂ ಅವ್ರ ಕೊಡುಗೆ ಇದೆ. ಸೊ ಆ ಎಲ್ಲ ಕಾರಣದಿಂದ ಸ್ಮಾರಕ ಮಾಡಿದ್ರೆ ಒಳ್ಳೆಯದು, ಅವ್ರಿಗೆ ಸರಿಯಾದಂಥ ಗೌರವ ತೋರಿಸಂಗಾಗುತ್ತೆ. ಮುಖ್ಯಮಂತ್ರಿಗಳು ನಾನು ಕೂಡ ಬೇಡಿಕೆ ಅದಿನ್ನೂ ಡಿಸೈಡ್ ಮಾಡಿಲ್ಲ. ಯಾಕೆಂತಂದರೆ ಆ ಜಾಗ ಬಂದು ಪ್ರೈವೇಟ್ ಅವ್ರದ್ದು. ಸೊ ಮತ್ತು ಫಿಲಮ್ನ ಕಲಾವಿದರ ಸಂಘದವರು ಅವರುಗಳು ಕೂಡ ನಾವೇ ಅದನ್ನ ಸ್ಮಾರಕ ಮಾಡ್ತೀವಿ ಅಂತ ಕೂಡ ಮುಂದೆ ಬಂದಿದ್ದಾರೆ. ಸೊ ಅದೆಲ್ಲ ಡಿಸೈಡ್ ಆಗಬೇಕು. ನಮ್ಮ ತಾಯಿ ಸಂಗೀತ ಸಿಂಗರ್. ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾ ಇದ್ರು ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಫೇಮಸ್ ಆಗಿರೋದೇ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನಿಸ್ಟು ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಮ್ಮವ್ರನ್ನ ಹಾಡುಗಳನ್ನ, SP ಅವ್ರ ಹಾಡುಗಳನ್ನ, ಪಿ ವಿಶ್ವನಾಥ್ ಅವರ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳ ಹಾಕ್ಕೊಂಡು ಜಾನಕಿ ಮೇಡಮ್ ಅವರ ಕರೆದರು ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥವ್ರು ಯಾರು ಇರೋರು ಸಂಗೀತದಲ್ಲಿ. ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಕೆಲವರೆಲ್ಲ ಒಂದೊಂದು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ. ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪ್ಯಾಥ ಆಡ್ತಾರೆ. ಈ ಥರ ವಾಯ್ಸ್ಗಳಿರ್ತವೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಅಂಥವ್ರು ಇವತ್ತು ನಮ್ಮನ್ನು ಹಗಳಿದ್ದಾರೆ. ಇವತ್ತು ಹಗಳಿದಂತಲ್ಲ, ನಾನೊಂದು ಸತ್ಯ ಹೇಳ್ತೀನಿ ಎಲ್ಲರ ಮುಂದೆ. ಯಾವತ್ತೂ ಅವರು ಹಾಡೋದನ್ನ ನಿಲ್ಲಿಸಿದಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಏಜ್ ಆಗೇ ಆಗುತ್ತೆ. ನಮ್ಮ ದೇಹ ಪರ್ಮಿಟ್ ಮಾಡಲ್ಲ ಹಾಡೋದಕ್ಕೆ. ಪರ್ಮಿಟ್ ಮಾಡಿದ್ರೆ ಕಡೆ ಉಸಿರು ತನಕ ಸಂಗೀತಗಾರರಾಗಲಿ, ವಾದ್ಯಗಾರರಾಗಲಿ, ಯಾವುದೇ ಕಲಾವಿದ ತನ್ನ ಕಡೆ ಉಸಿರು ಇರೋ ತನಕನೂ ಆ ಫೀಲ್ಡಲ್ಲೇ ಅದರಲ್ಲೇ ಜೀವ ಬಿಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ನಮ್ಮ ದೇಹ ಒಪ್ಪಲ್ವಲ್ಲ. ಆವಾಗ ಯಾವತ್ತು ಅವ್ರು ನಿಲ್ಲಿಸಿದ್ರು ಹಾಡೋದನ್ನ, ನನಗನ್ಸುತ್ತೆ ಆವತ್ತೇ ಅವರ ಎಲ್ಲೋ ನಿಂತೋಗಿದೆ ಅಂತ ಅನ್ಸುತ್ತೆ. ಜೀವನ ಮಾಡ್ಬೋದು, ಆದರೆ ಒಂದು ಹಾಡುವಂಥ ಕೋಗಿಲೆ ಯಾವತ್ತು ವಾಯ್ಸ್ ನಿಲ್ಲಿಸ್ತೋ ಆವತ್ತೇ ಅವರು ತನ್ನ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ನಮ್ಮ ಮುಂದೆ ದೇಹದಲ್ಲಿ ಅವರು ತೀರ್ಕೊಂಡಿರ್ಬೋದು. ಆದರೆ ಇಡೀ ಭಾರತದಲ್ಲಿ ಇಂಥ ಒಬ್ಬ ಗಾಯಕರು ಇಲ್ಲ.
ಅದರಿಂದಾಗಿ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟರು. ಯಾಕೆಂದರೆ ದೇವರು ಅಂದಮೇಲೆ ದೇವರೇ ಸಂಗೀತ ಪ್ರಿಯರು. ಸಂಗೀತದಿಂದನೇ ದೇವ್ರನ್ನ ಹೊಲ್ಸೋಕ್ಕಾಗೋದು. ಎಂತೆಂಥ ಅದು ಕ್ಲಾಸಿಕಲ್ ಸಾಂಗ್ಸ್ ಹಾಡಿದ್ದಾರೆ, ಎಂತೆಂಥ. ಅದರಿಂದಾಗಿ ನಮ್ಮ ಚಿತ್ರರಂಗದ ಪರವಾಗಿ ನಾನು ಕರ್ನಾಟಕ ಫಿಲ್ಮ್ ಅಕಾಡೆಮಿ ಅಧ್ಯಕ್ಷನಾಗಿ ಅವರಿಗೆ ನಮ್ಮ ಎಲ್ಲರ ಕಲಾವಿದರ ಪರವಾಗಿ ನಮನವನ್ನು ನಾನು ಸಲ್ಲಿಸ್ತೀನಿ. ಜೊತೆಗೆ ಇಲ್ಲ, ನನಗೆ ಇತ್ತೀಚೆಗೆ ಭೇಟಿ ಆಗಿಲ್ಲ, ಭಾಳ ವರ್ಷಗಳ ಹಿಂದೆ ಭೇಟಿಯಾಗಿದ್ದು. ಆದರೆ ಭೇಟಿ ಆದಂಥ ಸಂದರ್ಭಗಳಲ್ಲಿ ನಾವು ಅವ್ರನ್ನ ನೋಡಿದಾಗ ಬಹಳ ಮೃದು ಸ್ವಭಾವದವರು ಮತ್ತು ಅವರು ಪ್ರತಿಯೊಬ್ಬರನ್ನು ಕೂಡ ಬಹಳ ಗೌರವದಿಂದ ಪ್ರೀತಿಯಿಂದ ಕಾಣ್ತಿದ್ರು. ಅವ್ರು ಪ್ರೀತಿಸೋ ಒಂದು ರೀತಿ, ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದ ರೀತಿಯನ್ನು ನೋಡಿದರೆ ಅದೆಷ್ಟು ಹೃದಯ ತುಂಬ ಪ್ರೀತಿಯ ಕಣಜು ಅವರಲ್ಲಿ ಎಷ್ಟು ತುಂಬಿತ್ತು ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ ಹೇಳೋದಕ್ಕೆ. ಅದನ್ನು ಆ ಕ್ಷಣದಲ್ಲಿ ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಅದರಿಂದ ಭಾಳ ಸಲ ನಾನು ಭೇಟಿಯಾಗಿದೆ. ಆ ನಂತರದಲ್ಲಿ ನಾನು ಭೇಟಿ ಆಗಿರಲಿಲ್ಲ. ಅವ್ರನ್ನ ನೋಡಿದಾಗೆಲ್ಲ ನನಗೆ ಒಂದು ರೀತಿಯ ದೈವಿಕ ಭಾವನೆ ಬರ್ತಿತ್ತು. ಮತ್ತು ಅವರು ಕೂಡ ಹಾಗೇ ಇರ್ತಿದ್ರು ಕೂಡ. ಅದು ವೈಯಕ್ತಿಕವಾಗಿ ಅವರ ಗುಣಧರ್ಮಗಳು ಇಂಥ ದೊಡ್ಡ ಒಂದು ಸ್ಥಾನಮಾನಗಳನ್ನು ಜಗತ್ಪ್ರಸಿದ್ಧಿಯನ್ನು ಪಡ್ಕೊಂಡ್ರೂ ಕೂಡ ಸಹಜವಾದ ಬದುಕನ್ನು, ಒಂದು ನೈಜವಾದ ಬದುಕನ್ನು ಮತ್ತು ಒಂದು ಸಾಂಸ್ಕೃತಿಕವಾಗಿ ಒಂದು ಮಾದರಿಯ ಬದುಕನ್ನು ಬದುಕಿದಂಥವರು ಕೂಡ. ಆ ರೀತಿಯ ಬದುಕನ್ನು ಬದುಕೋದು, ಆಮೇಲೆ ತುಂಬ ಸ್ವಾಭಿಮಾನಿ, ಕಠಿಣವಾದ ಒಂದು ನಿಲುವುಗಳನ್ನು ಅವರು ತಗೊಳ್ತಿದ್ರು ಮತ್ತು ವೃತ್ತಿ ಧರ್ಮವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಾಲಿಸ್ತಾ ತಮ್ಮನ್ನು ತಾವು ಸಂಪೂರ್ಣವಾಗಿ ಬದುಕಿನಾದ್ಯಂತ ಅರ್ಪಣೆ ಮಾಡಿಕೊಂಡಂಥವ್ರು. ಹಾಗಾಗಿ ಅವರಿಗಾಗಿನೇ ಈ ಒಂದು ಸಂಗೀತ ಜಗತ್ತು ಹುಟ್ಟಿದೆಯೋ ಅಥವಾ ಸಂಗೀತ ಜಗತ್ತಿಗಾಗಿ ಅವರು ಹುಟ್ಟಿದ್ರು ಅನ್ನೋ ಹಾಗೆ ಒಂದಕ್ಕೊಂದು ಅದನ್ನು ಬಿಡಿಸಿ ಬೇರೆ ಮಾಡಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಅಷ್ಟು ಆ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು ಅವರು, ಸಂಗೀತ ಸಾಮ್ರಾಜ್ಯದಲ್ಲಿ ತಲ್ಲೀನರಾಗ್ಬಿಡ್ತಿದ್ರು. ಏನ ಹೇಳ್ಬೋದು, ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಎಷ್ಟು ಭಾಷೆಗಳಲ್ಲಿ ಸುಮಾರು ಒಂದು 15-20 ಭಾಷೆ ಮಾಡಿರ್ಬೋದು ಅನ್ಕೋತೀನಿ. ಅವರು ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾರೆ ಕೂಡ. ಒರಿಸ್ಸಾ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಪಂಜಾಬಿ, ತುಳು, ಕೊಂಕಣಿ, ದಕ್ಷಿಣದ ಭಾಷೆಗಳು, ತಮಿಳು, ಕನ್ನಡ, ತೆಲುಗು, ಜರ್ಮನು, ಜಪಾನ್, ಆ ಥರದ ಫ್ರೆಂಚು, ಆ ಥರದ ಭಾಷೆಗಳೆಲ್ಲ ಹಾಡಿದ್ದಾರೆ. ಅಂದರೆ ಅದಷ್ಟು ಸುಲಭವಾಗಿ ಒಲಿಯುವಂಥದ್ದಲ್ಲ.